ಏನು ಮಾಡ್ತಿದ್ದೀರಾ ಇಲ್ಲಿ? ಊರ್ಮಿ, ನೀನೇನಿಲ್ಲಿ? ಯಾಕೆ ಬರಬಾರ್ದಿತ್ತಾ? ಚಚೆ, ಹಾಗೇನಿಲ್ಲ. ನೀನು ಅಡುಗೆ ಮನೆ ಇಲ್ಲಿದ್ದಿಲ್ಲ, ಅದಕ್ಕೆ ಹಾಕಿ ಹೇಳಿದೆ. ನಚ್ಚಿನ ಹುಡ್ಕೊಂಡು ಬಂದೆ. ಅವನ ರೂಮಲ್ಲಿದ್ದಾನೆ ಅಕ್ಕ. ಹೌದಾ? ನೀವಿಬ್ರು ಏನು ಮಾತಾಡ್ತಿದ್ರಿ? ಅದು ಊರ್ಮಿ, ನಚ್ಚಿನ ನೋಡಿದರೆ ಯಾಕೋ ತುಂಬ ಬೇಜಾರಾಯಿತು. ಅವನ ಆರೋಗ್ಯ ಯಾವತ್ತಿಂದ ಈ ರೀತಿ ಆಯಿತು ಅಂತ ವಿಚಾರಿಸ್ತಾ ಇದ್ದೆ. ಅದ್ರ ಬಗ್ಗೆ ಕೇಳ್ತಿದ್ರಾ? ನೀವು ಹೊಸಬ್ರ ಹತ್ರ ಸಾಮಾನ್ಯವಾಗಿ ಮಾತಾಡೋದೇ ಇಲ್ವಲ್ಲ, ಅದಕ್ಕೆ ನನಗೂ ಸ್ವಲ್ಪ ಆಶ್ಚರ್ಯ ಆಯಿತು ಅಷ್ಟೆ. ಹೌದು ಊರ್ಮಿಳ, ನೀನು ಹೇಳ್ತಾರೆ ಸರಿಯಾಗಿದೆ. ಆದರೆ ಇದು ಮಗು ವಿಚಾರ ಅಲ್ಲ. ಇಲ್ಲೇ ಇವ್ರು ಸಿಕ್ಬಿಟ್ರಲ್ಲ, ಹಾಗಾಗಿ ಮಾತಾಡ್ತಾ ಇದ್ದೆ. ಹೌರಿ, ನನಗೂ ನಚ್ಚಿನ ನೋಡಿದ್ರೆ ಕರಳು ಚುರ್ರ ಅನ್ಸತ್ತೆ. ಹೌದು ಊರ್ಮಿಳ, ಅದೇ ನಾನು ಆ ನಚ್ಚಿ ಹುಟ್ಟದಾಗಿನಿಂದನೂ ಹೀಗೆ ಇದ್ದಾನ ಅಥವಾ ಮಧ್ಯದಲ್ಲಿ ಏನಾದ್ರು ಈ ರೀತಿ ಆಯ್ತಾ ಅಂತ ಕೇಳ್ತಾ ಇದ್ದೆ. ಈ ಪ್ರಾಬ್ಲಮ್ ಗುಣ ಆಗೋದಕ್ಕೆ ಏನಾದರೂ ದಾರಿ ಇದೆಯಾ ಅಥವಾ ಡಾಕ್ಟ್ರಿಗೆ ಏನಾದರೂ ತೋರಿಸ್ತಾ ಇದ್ದೀರಾ ಅಂತ ಸ್ವಲ್ಪ ಡೀಟೇಲಾಗಿ ಕೇಳ್ತಾ ಇದ್ದೆ. ನನಗೂ 3-4 ಜನ ಡಾಕ್ಟರ್ಸ್ ಪರಿಚಯ ಇದ್ದಾರಲ್ಲ, ಸ್ವಲ್ಪ ಡೀಟೇಲ್ಸ್ ಗೊತ್ತಾದರೆ ನಾನು ಡಾಕ್ಟರ್ ಹತ್ರ ಮಾತಾಡಿ ಇವ್ರಿಗೇನಾದ್ರು ಹೆಲ್ಪ್ ಮಾಡ್ಬೋದು ಅಂತ. ಸರಿ ಸರಿ, ನೀವು ಮಾತಾಡಿ. ಪದ್ಮ ಅವರೇ, ನಾನು ನಚ್ಚಿನ ಹುಡ್ಕೊಂಡು ಬರ್ತೀನಿ. ನಮ್ಮ ಯಜಮಾನ್ರು ಹೊಸಬ್ರ ಹತ್ರ ಮಾತಾಡೋದೇ ಕಡಿಮೆ, ಅಂಥದ್ರಲ್ಲಿ ನಚ್ಚಿ ವಿಚಾರವಾಗಿ ಅವ್ರು ನಿಮ್ಮ ಹತ್ರ ಮಾತಾಡ್ತಿದ್ದಾರಲ್ಲ, ನನಗದೇ ತುಂಬ ಖುಷಿ ಆಗ್ತಿರೋದು. ರೀ, ಅದೇನೇನು ಡೀಟೇಲ್ಸ್ ಬೇಕೋ ಎಲ್ಲ ಕೇಳಿ ತಗೊಳ್ಳಿ. ಆದಷ್ಟು ಬೇಗ ಒಂದೊಳ್ಳೆ ಡಾಕ್ಟ್ರನ್ನ ಹುಡುಕಿ. ನಚ್ಚಿ, ಪೊಲೀಸ್ ಆಗೋದಕ್ಕೆ ಇವಳು ಓದ್ತಾ ಇರೋದು. ಅವಳು ಓದ್ತೀನಿ ಅಂತ ಹೇಳ್ತಿರೋದು ತಪ್ಪ ರೀ? ನಾನು ಓದೋದು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಪೊಲೀಸ್ ಆಗೋದಕ್ಕೆ ನಾನು ಓದ್ತೀನಿ ಅಂತ ಹೇಳಿದ್ಲಲ್ಲ, ಅದು ನನಗಿಷ್ಟ ಇಲ್ಲ. ಎಲ್ಲ ಕೇಳಿಸ್ಕೊಳ್ಳಿ, ಇವಳು ಗುರಿನೇ ಪೊಲೀಸ್ ಆಗೋದು, ಅದಕ್ಕೋಸ್ಕರನೇ ಇವಳು ಓದ್ತಿದ್ದಾಳಂದ್ರೆ ನಾನು ಅದಕ್ಕೆ ಸುತಾರಾಮ್ ಒಪ್ಪೋದಿಲ್ಲ. ನನ್ನ ಒಪ್ಪಿಗೆ ಇಲ್ಲದೆ ಪರೀಕ್ಷೆ ಬರೆಯೋ ಯೋಚನೆ ಮಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ನಾನು ಯಾವ ಪರೀಕ್ಷೆನೂ ಬರೆಯಲ್ಲ ಅತ್ತೆ. ನಿಮ್ಮ ಮಾತನ್ನ ನಾನು ಮೀರ್ತೀನ? ನನ್ನನ್ನು ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದೀರಾ. ನಿಮ್ಮ ಮಾತು ಮೀರಿ ನೀವು ಬೇಡ ಅನ್ನೋದನ್ನ ನಾನು ಮಾಡ್ತೀನ ಹೇಳಿ? ಸತ್ಯ, ಏನಾಯ್ತು? ಯಾಕೆ ಹಂಗೆ ನೋಡ್ತಾ ಇದೆಯಾ? ಸತ್ಯ, ನನಗೆ ಗೊತ್ತು ನಿನಗೆ ಎಷ್ಟು ಹಿಂಸೆ ಆಗ್ತಾ ಇದೆ ಅಂತ. ಹಾಗಂತ
ನೋವು ನುಂಗ್ಕೊಂಡು ಮನಸ್ಸನ್ನ ಕಲ್ ಮಾಡ್ಕೊಂಬೇಡ. ಬೇಕಿದ್ರೆ ಹತ್ಬಿಡು ಸತ್ಯ, ಮನಸ್ಸನ್ನ ಹಗರ ಮಾಡ್ಕೊ. ನಾನು ಎಷ್ಟು ನತದೃಷ್ಟ ಇರಬೇಕಲ್ವ ಅಮಲ್ ಬೇಬಿ. ನಾನು ಅನ್ಕೊಂಡಿದ್ದು ಯಾವುದೂ ಆಗಲ್ಲ. ಸತ್ಯ ಪ್ಲೀಸ್, ನೀನು ಎಷ್ಟು ಸ್ಟ್ರಾಂಗ್ ವುಮನ್ ಅಲ್ವಾ? ಅಂಥದ್ರಲ್ಲಿ ನೀನೇ ಈಗ ಹೇಳಿದ್ರೆ. ಸತ್ಯ, ನೀನು ಯಾವಾಗಲೂ ಹೇಳ್ತಿರ್ತಿಯಲ್ಲ ಆಗದೆಲ್ಲ ಒಳ್ಳೇದಕ್ಕೆ ಅಂತ. ಇದೂ ಹೀಗೆ ಆರಾಮಾಗಿರೋ. ಇದು ಹೇಗೆ ಒಳ್ಳೇದಾಗುತ್ತೆ ಅಮೂಲ್ ಬೇಬಿ? ನಿಜ ಹೇಳಬೇಕು ಅಂದರೆ ನಾನು ಓದೋ ಕನಸು ನಿನ್ನಿಂದಾಗಿ ನಿಜ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಆ ಕನಸು ಕನಸಾಗೆ ಉಳಿದು ಬಿಡುತ್ತಾ ಅಂತ ಭಯ ಆಗ್ತದೆ. ಹಾಗೆ ಅನ್ಕೊಂಬೇಡ ಸತ್ಯ, ಯಾವುದು ಮುಗ್ದಿಲ್ಲ, ಮುಗ್ದು ಹೋಗೋದು ಇಲ್ಲ. ಪ್ರತಿ ಡೆಡ್ ಎಂಡಲ್ಲೂ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಅಂತ ನಿನಗೂ ಗೊತ್ತು ತಾನೆ. ಆದರೆ ಆಕಾಶದ ಎತ್ತರಕ್ಕೆ ಹಾರು ಕನ್ಸಿದ್ರೆ ಸಾಲದು ಅಮಲ್ ಬೇಬಿ, ಹಾರೋದಕ್ಕೆ ರೆಕ್ಕೆನೂ ಇರಬೇಕಲ್ವಾ? ಸತ್ಯ, ಧೈರ್ಯ ಹೇಳೋ ನೀನೆ ಈ ಥರ ಧೈರ್ಯ ಕಳ್ಕೊಂಡ್ರೆ ಹೇಗೆ? ಎಕ್ಸಾಮ್ಗೆ ಇನ್ನೂ ಟೈಮ್ ಇದೆ ಸತ್ಯ. ಏನಾಗುತ್ತೆ ಅಂತ ನೋಡೋಣ ಇರೋ. ಹಾಗಿದ್ರೆ ಅತ್ತೆ ನಿರ್ಧಾರ ಬದಲಾಗುತ್ತೆ ಅಂತೀಯ ಅಮೂಲ್ ಬೇಬಿ? ನಿನ್ನ ಯಾವತ್ತೂ ಸೊಸೆಯಾಗಿ ಒಪ್ಕೊಳ್ಳಲ್ಲ ಅಂತಿದ್ದು ನಮ್ಮಮ್ಮ, ಇವತ್ತು ಸತ್ಯ ನನ್ನ ಸೊಸೆ ಅಲ್ಲ, ನನ್ನ ಮಗಳಿಗಿಂತ ಹೆಚ್ಚು ಅಂತ ಊರು ತುಂಬ ಬೀಗ್ತಾರೆ. ನಿನ್ನನ್ನು ಮಗಳ ಥರ ಪ್ರೀತಿ ಮಾಡ್ತಾರೆ. ಹಾಗಿದ್ಮೇಲೆ ನೀನು ಎಕ್ಸಾಮ್ ಬರೆಯೋದನ್ನ ಬೇಡ ಅಂತಾರೆ ಅನ್ನೋದನ್ನ ನಂಬ್ತೀಯ? ಆದರೂ ಈ ಸತಿ ಅತ್ತೆ ಯಾಕೋ ತುಂಬ ಗಟ್ಟಿ ನಿರ್ಧಾರ ಮಾಡಿದ್ದಾರೆ ಅನ್ನಿಸ್ತದೆ. ಅವ್ರು ಯಾವುದನ್ನು ಇಷ್ಟು ಸಿಟ್ಟು ಮಾಡ್ಕೊಂಡು ಹೇಳ್ದವ್ರೆ ಅಲ್ಲ. ಅವ್ರು ಒಂದ್ಸಲಿ ನಿರ್ಧಾರ ಮಾಡಿದ್ರೆ ಮುಗಿದೋಯ್ತಲ್ವಾ ಅಮಲ್ ಬೇಬಿ? ಆಮೇಲೆ ಅದನ್ನು ಬದಲಾಯಿಸೋದು ತುಂಬ ಕಷ್ಟ ಇದೆ. ಕಷ್ಟ ಇದೆ ಸತ್ಯ, ಆದರೆ ಇಂಪಾಸಿಬಲ್ ಅಲ್ಲ ತಾನೆ. ನಿನ್ನ ವಿಚಾರದಲ್ಲೂ ಅಮ್ಮ ಹಾಗೆ ಇದ್ರು ಅಂತ ಹೇಳಿದ್ನಲ್ಲ. ಇವಾಗ ನೋಡು, ನಿನ್ನಿಂದ ತಾನೆ ಅಮ್ಮ ಬದಲಾಗಿರೋದು. ಇದು ಹಾಗೇನೆ ಸತ್ಯ. ನಿಜವಾಗ್ಲೂ ಅಮಲ್ ಬೇಬಿ, ನಾನು ಭರವಸೆ ಇಟ್ಕೋಬೋದು ಅಂತೀಯ? ಖಂಡಿತವಾಗ್ಲೂ ಸತ್ಯ. ಆದರೆ ಇವಾಗ ನೀನು ಸ್ವಲ್ಪ ಸಮಾಧಾನ ಮಾಡ್ಕೊಬೇಕು ನನಗೋಸ್ಕರ, ಪ್ಲೀಸ್. ಸತ್ಯ, ನಿನ್ಗೊಂದು ಒಳ್ಳೆ ಕಾಫಿ ಮಾಡ್ಕೊಂಡ್ ಬರ್ತೀನಿ ಇರು. ಸತ್ಯನ ಈ ಥರ ನನ್ನ ಕೈಲಿ ನೋಡೋಕೆ ಆಗ್ತಾ ಇಲ್ಲ. ಏನಾದರೂ ಮಾಡಿ ಅಮ್ಮನ ಕನ್ವಿನ್ಸ್ ಮಾಡಲೇಬೇಕು. ನಚ್ಚಿ, ಇದನ್ನ ಅಳುಗುಳಿ ಮನೆ ಅಂತ ಹೇಳ್ತಾರೆ. ನಾ ಹೇಳಿರೋ ಎಲ್ಲ ರೂಲ್ಸು ನಿನಗೆ ನೆನಪಿದೆ ಅಲ್ವಾ?
ಓಕೆ, ಮೊದಲು ನಾನು ಶುರು ಮಾಡ್ತೀನಿ. 5 ಕಾಯ್ದು ಆಟ ಆಡೋಣ, ಸರಿನಾ? ಮತ್ತೆ ಇದರಲ್ಲಿ ಸೋತವರು ಇದನ್ನ ತಲೆ ಮೇಲೆ ಹಿಡ್ಕೊಂಡು ಈ ರೂಮ್ ತುಂಬ 10 ರೌಂಡ್ಸ್ ಓಡಾಡಬೇಕು. ಅದೇ ರೂಲ್ಸ್. ಈಗ ಮೊದಲು ನಾನು ಆಟ ಆಡ್ತೀನಿ. ಹಾ, ಈಗ ನಿಂದು. ಏನೋ ನಾನು ಈ ಮಣೆನ ಇಟ್ಕೊಂಡು ರೌಂಡ್ ಮಾಡ್ಬೇಕಾ? ಬೇಡ ನಚ್ಚಿ, ಪ್ಲೀಸ್ ಕಣೋ. ನಾನು ಓಡ್ಲೇಬೇಕಾ? ಬೇಡ ಕಣೋ, ಪ್ಲೀಸ್. ನೋಡು, ಈ ಮನೆಗೆ ನಾನು ದೊಡ್ಡೋಳು ಆಯ್ತಾ? ಇದನ್ನೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಪ್ಲೀಸ್ ಬೇಡ ಕಣೋ. ಹಾ, ಬೇಕಿದ್ರೆ ನನ್ನ ಪರವಾಗಿ ನೀನು ಇದನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡು, ಓಕೆನಾ? ಪ್ಲೀಸ್ ಕಣೋ, ನೀನು ನನ್ನ ಮುದ್ದು ತಮ್ಮ ಅಲ್ವಾ? ಪ್ಲೀಸ್. ನಿನಗೆ ನಾನು ಚಾಕ್ಲೇಟ್, ಐಸ್ ಕ್ರೀಮ್ ಎಲ್ಲ ಕೊಡಿಸ್ತೀನಿ, ಓಕೆನಾ? ಏನು ನಚ್ಚಿ ನೀನು ಇಷ್ಟೊಂದು ಹಠ ಮಾಡ್ತೀಯಲ್ಲ? ನೋಡು, ಇಷ್ಟೊಂದು ಹಠ ಒಳ್ಳೇದಲ್ಲ ನಚ್ಚಿ. ಪ್ಲೀಸ್ ಕಣೋ, ನಾನು ಮಾತ್ರ ಇದನ್ನ ಮಾಡಲ್ಲ. ಏ ಅಮ್ಮ, ಕೈ ಬಿಡಮ್ಮ. ಬಿಡ್ತೀನಿ, ಮೊದಲು ಯಾಕೆ ಓಡ್ತಿದ್ಯಾ ಅಂತ ಹೇಳು. ಏನಾಯ್ತು? ತಪ್ಪು ಮಾಡಿದ್ಲಾ? ಏನ್ ತಪ್ಪು ಮಾಡಿದ್ಲು? ಆಟದಲ್ಲಿ ಮೋಸ ಮಾಡಿದ್ಲಾ? ಏ ಕೋತಿ, ಮಗು ಜೊತೆ ಏನ್ ನಿಂದ ಆಟದಲ್ಲಿ ಮೋಸ? ಅಯ್ಯೋ, ಆ ಹಳ್ಳಿಗುಳಿ ಮನೆನ ತಲೆ ಮೇಲೆ ಹೊತ್ಕೊಂಡು ಯಾರಮ್ಮ ಓಡಾಡ್ತಾರೆ? ಅವನ್ ಸೋತಿದ್ರೆ ನೀನ್ ಸುಮ್ಮನೆ ಬಿಡ್ತಿದ್ಯಾ? ಕೊಡು ಅದನ್ನ. ಅಮ್ಮ, ನೀನ್ ಸುಮ್ಮನೆ ಇದ್ರೆ ಸರಿ. ನೀನ್ ಸುಮ್ಮನೆ ಇರು. ಕೊಡು, ತಗೋ ತಗೋ, ರೌಂಡ್ ಹಾಕೋ. ಮೊದಲು ಬರೀ ನೀನ್ ಮಾತ್ರ ಇದ್ರೆ ಗೋಳಾಕೊಳ್ಳೋದಕ್ಕೆ ಇವಾಗ ಇವನು ಸೇರ್ಕೊಂಡ್ಬಿಟ್ಟಿದ್ದಾನೆ. ನೋಡ್ತಾ ಇರಿ, ನೆಕ್ಸ್ಟ್ ಆಟದಲ್ಲಿ ನಾನೇ ಗೆಲ್ಲೋದು. ಗೆಲ್ಲುವಂತೆ ಈಗ ರೌಂಡ್ ಹಾಕು, ಹೋಗು. ಉರ್ಮಿಳಾ, ಬಾ, ಪೂಜೆಗೆ ರೆಡಿ ಮಾಡಬೇಕು. ಪರವಾಗಿಲ್ವೇ ಹುಡುಗಿ, ಸಂಜೆ ಸಮಯಕ್ಕೆ ಸರಿಯಾಗಿ ಮಂಗಳಾರತಿ ಮಾಡ್ತಿದೀಯಾ? ಯಾಕೆ ಸಪ್ಕಿದೀಯಾ? ನಾನು ಪರೀಕ್ಷೆ ಬರಿಬೇಡ ಅಂದಿದ್ದಕ್ಕೆ ಇನ್ನೂ ಬೇಜಾರಲ್ಲಿದೆಯಾ?
ಏನಿಲ್ಲ ಅತ್ತೆ, ಯಾಕೋ ಸ್ವಲ್ಪ ತಲೆನೋವು ಅಷ್ಟೆ. ತಲೆನೋವಾ? ಯಾಕೆ? ಈ ಅತ್ತೆ ಯಾಕೆ ಹೀಗೆ ಆಡ್ತಿದ್ದಾರೆ ಅಂತ ಯೋಚನೆ ಮಾಡಿನೇ ತಲೆನೋಯ್ತಾ ಇದೆ ನಿನಗೆ? ಇಲ್ಲ ಅತ್ತೆ, ನೀವೇನಾದರೂ ಹೇಳಿದ್ರೆ ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅಂತ ನನಗೆ ಗೊತ್ತು. ಮತ್ತೆ ಅಷ್ಟೆಲ್ಲ ಗೊತ್ತಿದ ಮೇಲೂ ಈ ಥರ ಮುಖ ಸಪ್ಪು ಮಾಡ್ಕೊಂಡಿರೋದು ಎಷ್ಟು ಸರಿ ಹೇಳು? ಹೌದು ಸತ್ಯ ಅವರೇ, ನೀವು ನಗ್ತಾ ಈ ಮನೆಯೆಲ್ಲ ಓಡಾಡ್ಕೊಂಡಿದ್ರೇನೆ ಈ ಮನೆಗೊಂದು ಕಳೆ. ಕೇಳಿಸ್ಕೊಂಡಿಯ ಹುಡುಗಿ ಅವ್ರು ಹೇಳಿದ ಮಾತನ್ನ? ಸತ್ಯ ಅಂದರೆ ಈ ಮನೆಗೊಂದು, ಅದೇನೋ ಹೇಳ್ತಾ ಇರ್ತೀಯಲ್ಲ ನೀನು ಪದೇ ಪದೇ, ಏನದು? ಖದರ್. ಖದರ್. ಸತ್ಯ ಅಂದರೆ ಈ ಮನೆಗೊಂದು ಖದರ್. ಅದೇ ಇಲ್ಲ ಅಂದರೆ ಹೆಂಗೆ ಹುಡುಗಿ? ಯಾರಿದು ಬೈಕನ್ನು ಇಷ್ಟೊಂದು ಸೌಂಡ್ ಮಾಡ್ತಿದ್ದಾರೆ? ಅದು ನಮ್ಮ ಮನೆ ಕಾಂಪೌಂಡ್ ಒಳಗಡೆ. ನಾನು ನೋಡ್ತೀನಿ ಅತ್ತೆ. ಅಮಲ್ ಬೇಬಿ, ಓಹೋ, ನಿಂದ ಈ ಕೆಲಸ? ಏನು ಅಮಲ್ ಬೇಬಿ ಇದೆಲ್ಲ? ಅಯ್ಯೋ ಹುಡುಗಿ, ಅಷ್ಟು ಗೊತ್ತಾಗ್ಲಿಲ್ವಾ ನಿನಗೆ? ನನ್ನ ಹೆಂಡತಿ ಸಪ್ಪಗಿದ್ದಾಳೆ, ಅವಳನ್ನು ಖುಷಿ ಪಡಿಸ್ಬೇಕು ಅಂತ ನನ್ನ ಮಗ ಬೈಕ್ ತಗೊಂಡು ಬಂದಿದ್ದಾನೆ ಒಂದು ರೌಂಡ್ ಹಾಕ್ಸಕ್ಕೆ. ಅಲ್ವೇನೋ ಕಾರ್ತಿಕ್? ಕರೆಕ್ಟ್ ಅಮ್ಮ. ನೋಡಿದ್ಯಾ ಸತ್ಯ, ಅಮ್ಮನ್ಗೆ ಅರ್ಥ ಆಗಿದ್ದು ನಿನ್ಗೆ ಅರ್ಥ ಆಗ್ಲಿಲ್ವಲ್ಲ? ಬಾ ಒಂದು ರೌಂಡ್ ಹೋಗಿ ಬರೋಣ. ಏ ಹುಡುಗಿ, ಏನಾಯ್ತು? ಇಲ್ಲ, ನಾನು ಹೋಗಲ್ಲ. ಸತ್ಯ, ನಿನ್ಗೋಸ್ಕರ ಬೈಕ್ ತಂದಿದ್ದೀನಿ, ಯಾಕೆ ಈ ತರ ಹೇಳ್ತಾ ಇದೀಯಾ? ಬಾ. ಅವನಷ್ಟು ಕರಿತಿದ್ದಾನಲ್ಲ, ಹೋಗ್ಬಾ ಹುಡುಗಿ. ಗಂಡಂದ್ರು ಹೀಗೆಲ್ಲ ಕರೆಯೋದೇ ಅಪರೂಪ. ಬಂದಿರೋ ಚಾನ್ಸ್ ಮಾತ್ರ ಮಿಸ್ ಮಾಡ್ಕೋಬಾರ್ದು. ನಡಿ, ಹೋಗು, ನಡಿ 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 ನಡಿ. ಏಯ್ ಹುಡುಗಿ, ಬೈಲಿ, ಏನು ಹಿಂಗೆ ಹೋಗ್ತಿದ್ಯಾ? ಸ್ವಲ್ಪ ನಗ್ನಗ್ತಾ ಹೋಗು, ಹೋಗೋ. ಓ, ಎಲ್ಲ ಹೇಳ್ಕೊಡ್ಬೇಕಪ್ಪ, ಹೋಗು. ಕಾರ್ತಿಕ್ ನನ್ನನ್ನು ಎಷ್ಟು ಪ್ರೀತಿಸ್ತಾನೆ ಅವನಿಗೆ ಗೊತ್ತು. ಬೈಕಲ್ಲಿ ಒಂದು ರೌಂಡ್ ಹಾಕಿಸ್ಕೊಂಡು ಬಂದರೆ ನನ್ನ ಮೂಡೆಲ್ಲ ಸರಿ ಹೋಗುತ್ತೆ ಅಂತ. ಅದಕ್ಕೆ ಪಾಪ ಟ್ರೈ ಮಾಡ್ತಾ ಇದ್ದಾನೆ. ಬಾ ಸತ್ಯ, ಕೂತ್ಕೋ. ಅಣ್ಣ 2 ದೋಸೆ,
ಕೆಂಪು ಚಟ್ನಿ ಜಾಸ್ತಿ, ಆಲೂಗಡ್ಡೆ ಪಲ್ಯನ ಸ್ವಲ್ಪ ಜಾಸ್ತಿ ಇರಲಿ. ಅಂದಂಗೆ 2 ದೋಸೆನೂ ಗರಿ ಗರಿ ಮಾಡಿ. ಓಕೆ ಸರ್ ಮಾಡಿ. ಸತ್ಯ ಬಾ ಕೂತ್ಕೋ. ಏನು ಹಾಗೆ ಆಶ್ಚರ್ಯದಲ್ಲಿ ನೋಡ್ತಾ ಇದೆಯಾ? ನೀನು ಈ ಥರ ಮಸಾಲೆ ದೋಸೆ ತಿನ್ನಕ್ಕೆ ಇಷ್ಟ ತಾನೆ? ಓ, ಇದೆಲ್ಲ ನನಗೆ ಹೇಗೆ ಗೊತ್ತು ಅಂತಾನಾ? ನಮ್ಮ ಹುಡುಗಿ ಬಗ್ಗೆ ನಾವು ಅಷ್ಟು ತಿಳ್ಕೊಳ್ಳಲ್ವಾ? ನಮ್ಮ ಬಗ್ಗೆ ಏನು ಅನ್ಕೊಂಡಿದ್ಯಾ ಸತ್ಯ ನೀನು? ಸತ್ಯ, ಬೈಕಲ್ಲಿ ಬಂದಿದ್ದು ನಿನ್ಗೆ ಇಷ್ಟ ಆಯ್ತು ತಾನೆ? ತುಂಬ ಇಷ್ಟ ಆಯಿತು. ಆದರೆ ಅತ್ತೆ ಮತ್ತೆ ಪದ್ಮ ಅವ್ರ ಮುಂದೆ ಮುಜುಗರ ಆಯಿತು ಗೊತ್ತಾ? ಈಗಿರೋ ಮನಸ್ಥಿತಿಲಿ ಇದೆಲ್ಲ ಬೇಕಾ ಅಮೂಲ್ ಬೇಬಿ? ಈಗಲೇ ಇದ್ರ ಅವಶ್ಯಕತೆ ತುಂಬಾ ಇರೋದು ಸತ್ಯ. ಈ ನಿನ್ ಮುಖದಲ್ಲಿ ನಗು ಇಲ್ಲ ಅಂದ್ರೆ ನನ್ನ ಕೈಲಿ ನೋಡಕ್ಕಾಗಲ್ಲ. ನನ್ನ ಕೈ ಕಾಲು ಆಡಲ್ಲಮ್ಮ. ಹಾಗಂತ ಬಲವಂತವಾಗಿ ನಗೋದಕ್ಕೆ ನನಗೆ ಬರಲ್ಲ. ಬೈಕಲ್ಲಿ ಬರ್ತಾ ಇರ್ಬೇಕಾದ್ರೆ ಸಂತೋಷವಾಗಿದೆ ತಾನೆ? ಅದೇನ್ ಬಲವಂತದ ನಗು ಅಲ್ಲ.